ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಯಾರ ಮನೆಯಲ್ಲಿ ದೆವ್ವದ ಕಾಟ ಇರುತ್ತೆ, ಯಾರ ಮನೆಗೆ ಏನಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಹೇಗಿರುತ್ತೆ ಎಂಬುದರ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಅದರ ಪರಿಹಾರವನ್ನು ಹೇಗೆ ಮಾಡಿಕೊಳ್ಬೇಕು ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೀವು ನೋಡಿ, ನಿಮಗೆ ಅಂತಹ ಸೂಚನೆಗಳು ಏನಾದರೂ ಇದ್ದಲ್ಲಿ ನೀವೇ ನಿಮ್ಮ ಕೈಯಾರನೇ ಅದರ ಪರಿಹಾರವನ್ನು ಕೂಡ ನೀವೇ ಮಾಡಿಕೊಳ್ಳಬಹುದು. ಯಾಕಂತಂದರೆ ಬೇರೆಯವ್ರಿಗೆ ಹತ್ರ ಹೋಗಿ ನಾವು ಏನಾದರೂ ಪರಿಹಾರ ಮಾಡಿಕೊಡಿ, ಈ ರೀತಿ ಇದೆ ಅಂತ ಹೇಳಿದಾಗ ಅವರು ತುಂಬಾ ಜಾಸ್ತಿ ದುಡ್ಡನ್ನು ಕೇಳೋದು, 20,000 30,000 ಲಕ್ಷಗಟ್ಟಲೆ ಕೇಳುವಂಥವರು ಕೂಡ ಇದ್ದಾರೆ. ಅದರಿಂದಾಗಿ ಅಷ್ಟು ದುಡ್ಡನ್ನು ನೀವು ವೇಸ್ಟ್ ಮಾಡೋ ಬದಲು ಆ ಪರಿಹಾರ ಕೂಡ ನೀವೇ ಮಾಡ್ಕೋಬೋದು. ಮತ್ತು ಅದರ ಸೂಚನೆಗಳನ್ನು ಏನು ಅಂತಲೂ ಕೂಡ ನೀವು ಈಗ ಈ ವಿಡಿಯೋದಲ್ಲಿ ತಿಳ್ಕೊಬೋದು ಅಂತೇಳಿ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಯಾರ ಮನೆಯಲ್ಲಿ ದೆವ್ವದ ಕಾಟ ಅಂತ ಇರುತ್ತೋ ಆ ಮನೆಯಲ್ಲಿ ನೋಡಿ, ಯಾರಾದರೂ ನೈಟು ಮಲಗಿದಾಗ ಹಗಲೊತ್ತಲ್ಲಿ ಆ ರೀತಿ ಅನುಭವ ಆಗ್ಬೋದು, ಆದರೆ ಅದು ನಾವು ಅಬ್ಸರ್ವ್ ಮಾಡಲ್ಲ. ಮತ್ತು ನೈಟ್ ಅಂತಂದರೆ ತುಂಬಾ ಯಾವುದೇ ಸದ್ದಿಲ್ಲದೆ ಇರುವಂತಹ ಟೈಮ್ನಲ್ಲಿ ನಾವು ಚೆನ್ನಾಗಿ ನಿದ್ದೆ ಮಾಡುತ್ತಿರುತ್ತಾರೆ. ಆ ನಿದ್ದೆ ಮಾಡುವಂತಹ ಟೈಮ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಕಣ್ಣು ಬಿಡಬೇಕು ಅನಿಸುತ್ತೆ. ಕಣ್ಣು ಬಿಡಬೇಕು ಅಂತ ಅನಿಸಿದಾಗ ಯಾವುದಾದ್ರೂ ಒಂದು ರೂಮಲ್ಲಿ ಮಲಗಿರ್ತಾರೆ, ಕಣ್ಣು ಬಿಡಬೇಕು ಅನಿಸುತ್ತೆ. ಯಾರಾದರೂ ಪಕ್ಕದಲ್ಲಿ ಮಲಗಿದ್ರೂ ಸಹ ಆ ರೀತಿ ಅನುಭವ ಆಗುತ್ತೆ. ಯಾವ ರೀತಿ ಅನುಭವ ಆಗುತ್ತೆ ಅಂತಂದರೆ, ಯಾರಾದರೂ ಬಂದು ನಮ್ಮ ಭುಜವನ್ನು ಹಿಂಗೆ ಅಲ್ಲಾಡಿಸಿದಾಗೆ, ಇಲ್ಲ ಅಂದರೆ ಒಂದು ಕಾಲು ಕುಂಡಿ ಅಂತ ಜಾಗದಲ್ಲಿ ಅಲ್ಲಾಡಿಸಿದಾಗೆ, ಹಿಂಗೆ ಅಲಗಾಡಿಸಿದಾಗೆ ಹಿಂದಕ್ಕೂ ಮುಂದಕ್ಕೆ ಅನುಭವ ಆಗುತ್ತೆ. ಆಗ ಪಕ್ಕದಲ್ಲಿರೋರಿಗೆ ಹೇಳಿದರೆ ಏನೂ ಇಲ್ಲ ಮಲಕ್ಕೋ ಅಂತ ಹೇಳ್ತಾರೆ. ಆದರೆ ಮತ್ತೆ ಕಣ್ಬಿಟ್ಟು ನೋಡಿ ಮತ್ತೆ ಮಲಗಿದಾಗ ಅದೇ ಅನುಭವ ಆಗುತ್ತೆ ಅವ್ರಿಗೆ. ಆ ಅನುಭವನ ಹೇಳೋಕ್ಕೋದ್ರೆ ಯಾರೂ ನಂಬೋದಿಲ್ಲ. ಅದು ದೆವ್ವದ ಕಾಟ ಅಂತಲೇ ನೀವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ವಿಷಯ ಅಂತಂದರೆ, ಕಣ್ಬಿಟ್ಟು ನೋಡಿದಾಗ ಅರ್ಧ ರಾತ್ರಿಯಲ್ಲಾಗಲಿ 1 ಗಂಟೆ ಮೇಲೇ, ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯ 1 ಗಂಟೆ 12:30 ಮೇಲೇ ಆ ರೀತಿ ಅನುಭವಗಳಾಗೋದು. ಕಣ್ಬಿಟ್ಟು ನೋಡಿದಾಗ ಒಂದು ನಾವು ಹಿಟ್ಟಿನ ಕೋಲು ಇರುತ್ತಲ್ವ, ಆ ಕೋಲಷ್ಟು ಉದ್ದ ಬೆಳ್ಳಗೆ ಲೈಟು ಹೋಗ್ದಾಗೆ ಹೋಗುತ್ತೆ. ಒಯ್ ಅಂತ ಸೌಂಡ್ ಮಾಡಿಕೊಂಡು ಹೋಗೋ ಥರ ಅನುಭವ ಕೂಡ ಆಗುತ್ತೆ. ಅದನ್ನು ಯಾರಿಗೆ ಹೇಳಿದ್ರು ಯಾರೂ ನಂಬೋದಿಲ್ಲ. ಅದನ್ನು ಕೂಡ ಅನುಭವ ಆಗುತ್ತೆ ಕೆಲವರಿಗೆ. ಮತ್ತು ಇನ್ನೂ ಕೆಲವರಿಗೆ ಹಿಂದುಗಡೆ ಯಾರೋ ಸುತ್ತಿದಾಗೆ, ಇಲ್ಲಾಂದರೆ ಹಿಂಗೆ ತಳ್ಕೊಂಡು ಹೋದಾಗೆ ಈ ರೀತಿ ಅನುಭವ ಆಗುತ್ತೆ. ಈ ರೀತಿ ಅನುಭವ ಆಗಿದ್ದಲ್ಲಿ, ಈ ಥರ ಅನುಭವಗಳ ಆಗಿದ್ದಲ್ಲಿ ದೆವ್ವದ ಕಾಟ ಇಲ್ಲ. ಯಾರಾದರೂ ಆ ಮನೆಗೆ ಸೆಲ್ಲಂಗಿ ಅಂತ ಮಾಡಿಸ್ತಾರೆ, ಇಲ್ಲ ಮಾಟ ಮಾಡಿಸ್ತಾರೆ. ಸೆಲ್ಲಂಗಿ ಅಂತ ಮಾಡಿಸಿದ್ರು ಕೂಡ ಆ ರೀತಿ ಅನುಭವ ಆಗುತ್ತೆ, ಮಾಟ ಮಾಡಿಸಿದ್ರು ಅನುಭವ ಆಗುತ್ತೆ, ಮಂತ್ರ ಅಂತ ಮಾಡಿಸಿದ್ರು ಕೂಡ ಆ ಥರ ಆಗುತ್ತೆ. ದೆವ್ವದ ಕಾಟ ಇದ್ದರೂ ಕೂಡ ಆ ರೀತಿ ಅನುಭವ ಆಗುತ್ತೆ. ಇದಕ್ಕೆ ನೀವು ಪರಿಹಾರ ಒಂದು ಮಾಡ್ಕೋಬೋದು. ಪರಿಹಾರ ಅಂತಂದರೆ ತುಂಬಾ ಇಂಪಾರ್ಟೆಂಟಾಗಿ ಕೇಳಿ, ಆ ಪರಿಹಾರ ಏನು ಎಂಬುದನ್ನು ನಾನು ಈಗ ನೀಟಾಗಿ ನಿಮಗೆ ಹೇಳಿಕೊಡುತ್ತೇನೆ. ಮನೆಯಲ್ಲೇ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿರುವಂಥವರು ಯಾರು ಪೂಜೆ ಮಾಡುತ್ತಾರೋ ಅವರು ಹೆಣ್ಮಕ್ಳಾಗಲಿ ಇಲ್ಲ ಗಂಡು ಮಕ್ಕಳಾಗಲಿ ಸ್ವಲ್ಪ ವಯಸ್ಸಾದಂಥವ್ರು ಅಂತಂದರೆ ಒಂದು 35 ವರ್ಷದ ಮೇಲ್ಪಟ್ಟವರು ಮಾಡಿದರೆ ಒಳ್ಳೆಯದು. ಇದನ್ನು ಈ
ನಾನು ಹೇಳಿಕೊಡುವಂತಹ ಪೂಜೆನ ನೀವು ಒಂದು ಪೂರ್ವ ದಿಕ್ಕಿಗೆ ಕುಳಿತುಕೊಳ್ಳಬೇಕು. ಪೂರ್ವ ದಿಕ್ಕಿಗೆ ಕುಳಿತುಕೊಂಡು ದೇವರ ಮುಂದೆ, ಅಂದರೆ ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಎಲ್ಲಾದರೂ ದೇವರ ಮುಂದೆ ಕುಳಿತುಕೊಂಡು ದೇವರ ಮುಂದೆ ಸ್ವಲ್ಪ ವಿಶಾಲವಾಗಿ, ಅಂದರೆ ಸ್ವಲ್ಪ ಚೌಕದಷ್ಟು, ಈಗ ನಮ್ಮ ದೇವರ ಮುಂದೆ ಇದೆಯಲ್ಲ ಅಷ್ಟು ಅಗಲ, ಅದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಸ್ವಲ್ಪ ನೀವು ನೀರಿನಿಂದ ಸಾರಿಸ್ಬೇಕಾಗುತ್ತೆ. ಸಾರಿಸ್ಬಿಟ್ಟು ಹಳಗೆ ಯಾವುದಾದ್ರೂ ಒಂದು ಪೀಟೆ ಅಂತ ಹೇಳ್ತಾರಲ್ವಾ, ಆ ಮಣೆ ಅಂತದ್ದು ಇದ್ದರೂ ಕೂಡ, ಹಗ್ಲಕ್ಕಿರುವಂತಹ ಮಣೆ ಇದ್ದರೂ ಕೂಡ ಒಳ್ಳೆಯದು. ಇಲ್ಲ ಅಂತಂದರೆ ನೆಲದಲ್ಲೇ ಸಾರಿಸ್ಬಿಡಿ. ನೀರಲ್ಲೇ ಸಾರಿಸಿ ನೀವು ಅಕ್ಕಿ ಪುಡಿಯಿಂದ, ನಾನು ಈಗ ತೋರಿಸ್ಕೊಡ್ತಾ ಇದ್ದೀನಿ, ಆ ಪದ್ಮಕಮಲವನ್ನು ಹಾಕಬೇಕಾಗತ್ತೆ. ಪದ್ಮಕಮಲ ಹಾಕಿ ಹೂವು, ಕಾಯಿ, ಹಣ್ಣು ಎಲ್ಲನೂ ತಂದಿರಬೇಕು. ಅದಕ್ಕೆ ಪೂಜೆಗೆ ಬೇಕಾದಂಥ ವಸ್ತುಗಳೆಲ್ಲನೂ ಕೂಡ ನಾನು ತೋರಿಸ್ತಾ ಇದ್ದೀನಿ. ಹೂವು, ಹಣ್ಣು, ಕಾಯಿ ನೋಡಿ. ಪದ್ಮಕಮಲ ಅಂತಂದರೆ ಈ ರೀತಿ ಇರುತ್ತೆ ನೋಡಿ. ಈ ರೀತಿ ಟ್ರಯಾಂಗಲನ್ನು ಹಾಕಬೇಕು. ಅಕ್ಕಿ ಹಿಟ್ಟಿಂದ ನೋಡಿ ಈ ರೀತಿ ಟ್ರಯಾಂಗಲನ್ನು ಹಾಕಬೇಕು. ಹಾಕಿ ಮತ್ತೆ ನೋಡಿ ಈ ರೀತಿ ಎಲ್ಲನೂ ತುದಿಗಳನ್ನು ಸೇರಿಸ್ಬೇಕಾಗತ್ತೆ. ಸೇರಿಸ್ಬಿಟ್ಟು ನೋಡಿ ಇಲ್ಲಿ ಆವತ್ತು ಪೂಜೆಗೆ ನೀವು ಶಾಮಂತಿಗೆ, ಅಂದರೆ ಯೆಲ್ಲೋ ಕಲರ್ ಶಾಮಂತಿಗೆ ಹೂವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಯೆಲ್ಲೋ ಕಲರ್ ಶಾಮಂತಿಗೆ ಅಂತಂದರೆ ದೇವರಿಗೆ ತುಂಬ ಪ್ರಿಯವಾದಂತಹ ಶಾಮಂತಿಗೆ ಹೂವು ನೋಡಿ. ಈ ರೀತಿ ಇಂಥ ಜಾಗಗಳಲ್ಲಿ ನಾನು ರೌಂಡ್ ಹಾಕಿದ್ದೀನಲ್ಲ, ಈ ರೌಂಡ್ ಹಾಕಿರುವಂತಹ ಜಾಗಗಳಲ್ಲಿ ಪ್ರತಿಯೊಂದಕ್ಕೂ ಇಲ್ಲಿ ಒಂದೊಂದು ಹೂವನ್ನು ಇಡಬೇಕಾಗುತ್ತೆ. ಮತ್ತು ಈ ಪದ್ಮರೇಖೆಯಲ್ಲಿ ನೋಡಿ ಕೆಳಗಡೆ ಒಂದು ನೀರಿನ ಬಾಟ್ಲಿ, ಇದು ನೀರಿನ ಬಾಟ್ಲನ್ನು ಮುಚ್ಚಳ ತೆಗೆದು ಸೈಡಿಗೆ ಇಟ್ಟಿರಬೇಕು. ಇಲ್ಲಿ ಒಂದು ಅರಿಶಿಣದ ನೀರನ್ನು ಒಂದು ಗ್ಲಾಸಲ್ಲಿ ಇಟ್ಕೊಂಡಿರಬೇಕು. ಇದು ನೀರಿನ ಗ್ಲಾಸು. ಅರಿಶಿಣ ಅಂದರೆ ಅರಿಶಿಣ ಮೊದಲೇ ಹಾಕಬಾರ್ದು, ಬರೀ ನೀರನ್ನು ಇಟ್ಕೊಂಡಿರಿ. ಮತ್ತು ಈ ರೇಖೆನಲ್ಲಿ ದೀಪ ಒಂದಿಟ್ಟಿರಬೇಕು. ಈ ಕಡೆ ರೇಖೆನಲ್ಲಿ ದೀಪ ಒಂದಿಟ್ಟಿರಬೇಕು. ಮಧ್ಯದಲ್ಲಿ ಓಂ ಶ್ರೀಂ ಅಂತ ಬರೆದಿರಬೇಕು. ಇಲ್ಲಿ ಈ ರೇಖೆನಲ್ಲಿ ಅರಿಶಿಣದ ಬಟ್ಟೆಯನ್ನು ಇಟ್ಟಿರಬೇಕು. ಈ ರೇಖೆನಲ್ಲಿ ಒಂದು ಬಟ್ಟಲಲ್ಲಿ ನೋಡಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬೇವಿನ ಮರದ ಬೇರು ಒಂದು ಸ್ವಲ್ಪ, ತುಳಸಿ ಗಿಡದ ಬೇರು ಒಂದು ಸ್ವಲ್ಪ, ಬಿಳಿ ಎಕ್ಕದ ಗಿಡದ ಬೇರು ಒಂದು ಸ್ವಲ್ಪ, ತುಂಬೆ ಗಿಡದ ಬೇರು ಒಂದು ಸ್ವಲ್ಪ, ಶ್ರೀಗಂಧದ ಬೇರು ಒಂದು ಸ್ವಲ್ಪ. ಶ್ರೀಗಂಧದ ಬೇರು ನಿಮಗೆ ಸಿಗಲಿಲ್ಲ ಅಂತ ಅಂದ ಪಕ್ಷದಲ್ಲಿ ಚಂದನ ಬರುತ್ತಲ್ವ, ಶ್ರೀಗಂಧದ ಚಂದನ ಪುಡಿ, ಆ ಪುಡಿಯನ್ನಾದರೂ ನೀವು ಗಂಧದ ಅಂಗಡಿನಲ್ಲಿ ಸಿಗತ್ತೆ, ಅದನ್ನು ತೆಗೆದುಕೊಂಡು ಬಂದು ಇಟ್ಕೊಂಡಿರಬೇಕು. ಮತ್ತು ನೋಡಿ ಒಂದು ತಟ್ಟೆನಲ್ಲಿ ಹೂವು, ಹಣ್ಣು, ಕಾಯಿ, ಹಣ್ಣು ಹಂಪಲು ಮತ್ತು ಸ್ವಲ್ಪ ಅರಿಶಿಣದ ಬಟ್ಟಲು, ಕುಂಕುಮದ ಬಟ್ಟಲು ಕೂಡ ಇಟ್ಟುಕೊಂಡಿರಬೇಕು. ಮತ್ತು ಕೆಲವೊಂದು ಸಾಮಗ್ರಿಗಳಂತಂದರೆ ನೋಡಿ, ಸಾಂಬ್ರಾಣಿ ಅಂತಂದರೆ ಗಂಧದ ಅಂಗಡಿನಲ್ಲಿ ಸಿಗುತ್ತೆ. ಹಸುವಿನ ಒಣಗಿರುವಂತಹ ಬೆಣ್ಣೆ, ಹಸು ಅಂತಂದರೆ ಆಕಳದ್ದು ಬೇಕಾಗುತ್ತೆ, ಅದು ಒಣಗಿರುವಂಥ ಬೆಣ್ಣೆ ಒಂದು ಸ್ವಲ್ಪ, 2 ಏಲಕ್ಕಿ, 2 ಲವಂಗ, ಸ್ವಲ್ಪ ಪಚ್ಚ ಕರ್ಪೂರನ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಇವೆಲ್ಲನೂ ಕೂಡ ಒಂದು ಸ್ವಲ್ಪ ಗರಿಕೆ ಹುಳ್ಳು ಕೂಡ ನೋಡಿ, ಗರಿಕೆ ಹುಳ್ಳು ನೋಡಿ ಇಲ್ಲಿ ನೋಡ್ಕೊಳ್ಳಿ. ಎಲ್ಲನೂ ಕೂಡ ಏನೇನು ಬೇಕು ಅಂತ ಇಷ್ಟನ್ನು ನೀವು ತಂದು ಇಟ್ಕೊಂಡಿರಬೇಕು. ಸ್ವಲ್ಪ ವಿಡಿಯೋ ದೊಡ್ಡದಾಗತ್ತೆ, ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈಗ ಮುಂದೆ ನಾವು ಏನು ಮಾಡಬೇಕಂತ ನೋಡೋಣ. ಈ ಪದ್ಮಕಮಲದಲ್ಲಿ ನೋಡಿ ಇಲ್ಲಿ ಬಾಟ್ಲಿ ಇದೆಯಲ್ಲ, ಈ ಬಾಟ್ಲನ್ನು ಮುಚ್ಚಳ ತೆಗೆದು ಇಲ್ಲಿ ಇಟ್ಕೊಂಡಿರಬೇಕು. ಈಗ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಮೊದಲು ನೀವು ದೀಪಾರಾಧನೆ ಮಾಡಬೇಕಾಗತ್ತೆ. ದೀಪಗಳನ್ನು ಹಚ್ಚಬೇಕು.
ದೀಪಾರಾಧನೆ ಮಾಡಬೇಕು. ದೀಪಾರಾಧನೆ ಮಾಡಿದ ನಂತರ ನೀವು ಒಂದು ಶ್ಲೋಕವನ್ನು ಹೇಳಿ. ಏನಂತಂದರೆ, ಓಂ ಗುರುಭ್ಯೋ ನಮಃ ಅಭ್ಯಂಜನತಿಮಿರಾಂಜನ ಜ್ಞಾನಾಂಜನ ಶಲಾಕಯ ಚಕ್ಷುರಂ ನೀಲತಮಯೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ ಆ ಶ್ಲೋಕವನ್ನು ಮೊದಲು ಹೇಳಬೇಕು. ನಂತರ ಗರಿಕೆ ಹುಲ್ಲನ್ನು ಕೈಯಲ್ಲಿ ತೆಗೆದುಕೊಂಡು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ ಅಂತ ಹೇಳಬೇಕು. ಹೇಳಿ ಆ ಗರಿಕೆ ಹುಲ್ಲನ್ನು ನೀವು ಗ್ಲಾಸ್ ಇಟ್ಟಿದ್ದೀರಲ್ವ, ಆ ಗ್ಲಾಸ್ನೊಳಕ್ಕೆ ಇಡಬೇಕು. ನೋಡಿ, ಇಲ್ಲಿ ಗ್ಲಾಸ್ ಇದೆಯಲ್ಲ, ಈ ಗ್ಲಾಸ್ನೊಳಕ್ಕೆ ಇಡಬೇಕಾಗತ್ತೆ. ನಂತರ ಅದೇ ಗ್ಲಾಸ್ನೊಳಕ್ಕೆ ಅರಿಶಿನ ಬಟ್ಟಲಲ್ಲಿ ತೆಗೆದುಕೊಂಡು ಒಂದು ಚಿಟಿಕೆ, ನೋಡಿ ಚಿಟಿಕೆ ಅಂತಂದರೆ ಹೇಗಿರುತ್ತಂದರೆ ನೋಡಿ, ಹಿಂಗೆ ಎತ್ಕೋಬೇಕು. ಈ ರೀತಿ ಎತ್ಕೊಂಡು ನಾನೀಗ ಮಂತ್ರ ಪಠನೆ ಮಾಡ್ತೀನಿ. ಆ ಮಂತ್ರ ಹೇಳಿಕೊಂಡು 9 ಸಲ ಆ ಮಂತ್ರ ಹೇಳಿ 9 ಸಲ ಈ ರೀತಿ ಹಾಕಬೇಕಾಗತ್ತೆ. ಆ ಮಂತ್ರ ಏನಂತಂದರೆ, ಓಂ ಹ್ರೀಂ ಕ್ಲೀಂ ಶ್ರೀಂ ಶಿವಾಯ ವೀರಬ್ರಹ್ಮನೇ ನಮಃ ಅಂತ ಹೇಳಿ ನೋಡಿ, ಅರಿಶಿನ ಈ ರೀತಿ ತೆಗೆದು ಗ್ಲಾಸ್ನೊಳಕ್ಕೆ ಹಾಕಬೇಕು. ಈ ರೀತಿ ಓಂ ಹ್ರೀಂ ಕ್ಲೀಂ ಶ್ರೀಂ ಶಿವಾಯ ವೀರಬ್ರಹ್ಮನೇ ನಮಃ ಈ ರೀತಿ 9 ಸಲ ಮಂತ್ರ ಹೇಳಿ ಒಂದೊಂದು ಸಲಕ್ಕೂ ಆ ಚಿಟಿಕೆಯಷ್ಟು ಅರಿಶಿನವನ್ನು ಗ್ಲಾಸ್ನೊಳಕ್ಕೆ ಹಾಕಬೇಕು. ಈ ರೀತಿ 9 ಸಲ ಮಾಡಬೇಕು. ನಂತರ ನೋಡಿ, ಇಲ್ಲಿ ಅರಿಶಿನ ದಾರ ಅಂದರೆ ಅರಿಶಿನದ ಬಟ್ಟೆ ಇಲ್ಲಿ ಇಟ್ಕೊಂಡಿದ್ದೀರಲ್ವ, ಅರಿಶಿನದ ಬಟ್ಟೆ ಚೆನ್ನಾಗಿ ತ್ಯಾವದ ಬಟ್ಟೆ ಮಾಡಿ ಅರಿಶಿನದಲ್ಲಿ ಹಿಂಡಿಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀರಲ್ವ, ಅದರೊಳಕ್ಕೆ ಬೇರುಗಳನ್ನು ಒಂದೊಂದು ಸಲ ಫಸ್ಟು ಮೊದಲು ಬೇವಿನ ಬೇರನ್ನು ಅದರೊಳಕ್ಕೆ ಹಾಕಬೇಕು. ಇದಕ್ಕೆ ಮಂತ್ರ ಓಂ ಹ್ರೀಂ ಕ್ಲೀಂ ಶ್ರೀಂ ಶಿವಾಯ ವೀರಬ್ರಹ್ಮನೇ ನಮಃ ಅಂತ ಹೇಳಿ ಈ ಬೇವಿನ ಬೇರನ್ನು ಅದರೊಳಕ್ಕೆ ಹಾಕಬೇಕು. ಈ ರೀತಿ ಎಲ್ಲ ಬೇರುಗಳನ್ನು ಒಂದೊಂದು ಸಲ ಒಂದೊಂದು ಮಂತ್ರ ಹೇಳಿ ಒಂದೊಂದು ಮಂತ್ರಕ್ಕೆ ಒಂದೊಂದು ಬೇರನ್ನು ಇದರೊಳಕ್ಕೆ ಹಾಕಿ 3 ಗಂಟನ್ನು ಹಾಕಿಬಿಡಬೇಕು. ಇದನ್ನು ಇಲ್ಲೇ ಇಟ್ಟಿರಬೇಕು. ಪೂಜೆ ಆಗೋ ತನಕ ಈ ಬೇರು ಕೂಡ, ಇದು ಬೇರುಗಳು ಹಾಕಿರೋದು ಗಂಟು ಕಟ್ಟಿರುವಂತಹ 3 ಗಂಟು ಕಟ್ಟಿರುವಂಥದ್ದು ಇಲ್ಲೇ ಇಟ್ಟಿರಬೇಕು. ನಂತರ ನೀವು ಒಂದು ಬಟ್ಟಲಲ್ಲಿ ತೆಗೆದುಕೊಂಡು ಸಾಂಬ್ರಾಣಿ ಅದರೊಳಕ್ಕೆ ಹಾಕಿ, ಆ ಸಾಂಬ್ರಾಣಿ ಅದರ ಮೇಲೆ ನೋಡಿ ಒಣಗಿದ ಬೆಣ್ಣೆ ಇಷ್ಟು ಸ್ವಲ್ಪ ಒಣಗಿರುವಂತಹ ಬೆಣ್ಣೆ ಒಂದಷ್ಟು ಪುಡಿ ಮಾಡಿ ಅದರ ಮೇಲೆ ಹಾಕ್ತಾ, ಏಲಕ್ಕಿ ಕಾಯಿನೂ 2 ಹಾಕಿ, ಲವಂಗ 2 ಹಾಕಿ, ಪಚ್ಚ ಕರ್ಪೂರ 2 ಹಾಕಿ ಮನೆಯೆಲ್ಲ ಕೂಡ ಧೂಪ ಹಾಕಬೇಕಾಗತ್ತೆ. ಮನೆಯೆಲ್ಲ ಪೂರ್ತಿ ಧೂಪ ಹಾಕಿ ನಂತರ ಆಚೆ ಕಡೆ ಕೂಡ ಮನೆಯ ಸುತ್ತಲೂ ಕೂಡ ಧೂಪನ ಹಾಕಬೇಕಾಗತ್ತೆ. ಹಾಕಿದ್ದಾದಮೇಲೆ ಆ ಸಾಂಬ್ರಾಣಿನ ನೀವು ಹೊರಗಡೆನೆ ಇಟ್ಟು ಬಿಡಬೇಕು, ಬಾಗಲ ಹೊಸಲ ಪಕ್ಕದಲ್ಲಿ. ಮೊದಲು ಮನೆಯ ಒಳಗೂ ಮತ್ತು ಆಚೆ ಕಡೆ ಎಲ್ಲ ಕೂಡ ಹಾಕಿ ಹೊಸಲ ಪಕ್ಕದಲ್ಲಿ ಸಾಂಬ್ರಾಣಿ ಇಟ್ಟು ಬಿಡಬೇಕು. ನಂತರ ನೋಡಿ, ಈ ಬಾಟ್ಲು ಇದೆಯಲ್ಲ, ಬಾಟಲಲ್ಲಿ ಆ ಬಾಟಲನ್ನು ಕೈಯಲ್ಲಿ ಇಟ್ಕೋಬೇಕು. 2 ಕೈಯಲ್ಲಿ ತೆಗೆದುಕೊಂಡು ಓಂ ಹ್ರೀಂ ಕ್ಲೀಂ ಶ್ರೀಂ ಶಿವಾಯ ವೀರಬ್ರಹ್ಮನೇ ನಮಃ ಅಂತ 9 ಸಲ ಹೇಳಿ ಆ ಬಾಟಲ್ನೊಳಕ್ಕೆ ಉಫ್ ಅಂತ ಊದು ಬಿಡಬೇಕು. ಆ ನೀರಿನೊಳಕ್ಕೆ ಊದುಬಿಟ್ಟು ಆ ಮುಚ್ಚಳವನ್ನು ಮುಚ್ಚಿಬಿಡಬೇಕು. ಆಗ ಏನಾಗುತ್ತಂತಂದರೆ, ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಯಾವುದು ಅಂತ ಇರುತ್ತೋ ಆ ನೆಗೆಟಿವ್ ಎನರ್ಜಿ ಎಲ್ಲ ಕೂಡ ಸಾಂಬ್ರಾಣಿ ಹಾಕಿದ ಮೇಲೆ ಅದು ಎಲ್ಲ ಕೂಡ ನೀವು ಈ ಮಂತ್ರ ಹಾಕಿ ಉಫ್ ಅಂತ ಊದಿದರೆ ಎಲ್ಲ ಆ ಬಾಟಲ್ನೊಳಕ್ಕೆ ಸೇರ್ಕೊಂಡ್ಬಿಡುತ್ತೆ. ಅನಂತರ ಮುಚ್ಚಿಬಿಡಬೇಕು. ಮುಚ್ಚಿಬಿಟ್ಟು ಅದನ್ನು ಅಲ್ಲಿಂದ ತೆಗೆದು ಪದ್ಮಕಮಲದಿಂದ ನೋಡಿ ಅದನ್ನು ಒಂದು ಸೈಡಿಗೆ ಇಟ್ಟುಬಿಡಬೇಕು. ತೆಗೆದು ನೋಡಿ ಈ ರೀತಿ ಒಂದು ಪಕ್ಕಕ್ಕೆ ಇಟ್ಬಿಡಿ, ಇಲ್ಲಿ ಇರಬಾರ್ದು. ಅದನ್ನು ಉಫ್ ಅಂತ ಊದಿದ ಮೇಲೆ ಮತ್ತೆ ಇಲ್ಲಿ ಇಡಬಾರ್ದು, ಸೈಡಿಗೆ ಇಟ್ಟು ಬಿಡಬೇಕು. ನಂತರ ದೀಪಗಳಿಗೆ ಅರಿಶಿನ ಕುಂಕುಮ ಇಟ್ಟು
ದೀಪಾರಾಧನೆ ಮಾಡಿದ್ದಿರಲ್ವಾ, ಅರಿಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಹಾಕಿ ಕಾಯಿ ಹೊಡೆದು ನೀವು ಇಲ್ಲಿ ಗಂಟು ಕಟ್ಟಿದ್ದೀರಲ್ಲ ಮೂಟೆ, ಅದಕ್ಕೂ ಮತ್ತು ಇಲ್ಲಿ ಗ್ಲಾಸಲ್ಲಿ ಇರುವುದ ನೀರಿದೆಯಲ್ಲ ಅರಿಶಿನದ ನೀರು, ಅದಕ್ಕೂ ಎಲ್ಲದಕ್ಕೂ ಕೂಡ ನೀವು ಈ ಬಾಟಲ್ಗೆ ಮಾತ್ರ ನೀವು ಹೊಗೆ ತೋರಿಸ್ಬೇಡಿ. ಇಲ್ಲಿ ಇದನ್ನು ಬಾಟಲ್ ಒಂದು ಸ್ವಲ್ಪ ದೂರ ಇಟ್ಟಿರೋದೇ ಒಳ್ಳೆಯದು. ಅಂದರೆ ಸೈಡಿಗೆ ಇಟ್ಟುಬಿಡಿ, ದೂರ ಇಟ್ಟಿರೋದನ್ನು ಸೈಡಿಗೆ ಇಟ್ಬಿಡಿ. ಇದಕ್ಕೆಲ್ಲ ಕೂಡ ನೀವು ಪೂಜೆ ಮಾಡಬೇಕು. ಇಲ್ಲಿ ಓಂ ಶ್ರೀ ಅನ್ನೋ ಜಾಗದಲ್ಲಿ ಕೂಡ ಒಂದು 2 ಹೂವನ್ನು ಇಟ್ಟು, ಇಲ್ಲೆರಡು ಹೂವು ಇಲ್ಲೆರಡು ಹೂವು ಇಟ್ಟು ಪೂಜೆ ಮಾಡಬೇಕು. ಕಾಯಿ ಒಡೆದು ನೋಡಿ, ಇಲ್ಲಿ 2 ಹೋಲನ್ನು ಇಟ್ಟು ನೀವು ಯಾವ ರೀತಿ ನೀವು ಮನೆಯಲ್ಲಿ ಪೂಜೆ ಮಾಡ್ತೀರೋ ಆ ರೀತಿ ಪೂಜೆ ಮಾಡಬೇಕು. ಪೂಜೆ ಮಾಡಿದ ನಂತರ ನೀವು ಇಲ್ಲಿ ಗ್ಲಾಸ್ನಲ್ಲಿರುವಂತಹ ನೀರಿದೆಯಲ್ಲ, ಅರಿಶಿನದ ನೀರು, ಆ ನೀರನ್ನು ತೆಗೆದುಕೊಂಡು ಮನೆಯಲ್ಲಿ ಒಂದು ಮೂಲೆಗೂ ಕೂಡ ಹಾಕ್ತಾ ಬರಬೇಕು. ಮೂಲೆಗೂ ಹಾಕಿ ಈ ಗರಿಕೆ ಹುಲ್ಲಿಂದನೇ ಕಡೆಯಲ್ಲಿ ಮನೆಯಲ್ಲಿ ಹಾಕಿದ ಮೇಲೆ ಮನೆಯ ಸುತ್ತಲೂ ಹಾಕ್ತಾ ಬರಬೇಕು. ಮನೆಯ ಸುತ್ತಲೂ ಮನೆಯ ಮೇಲೆ ಪೂರ್ತಿ ನೀರನ್ನು ಹಾಕಿಬಿಡಬೇಕು. ಹಾಕಿದ್ದಾದಮೇಲೆ ನಂತರ ಕಡೆಯಲ್ಲಿ ನೋಡಿ, ಇಲ್ಲಿ ಅರಿಶಿನದ ನೀವು ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೀರಲ್ವ, ಈ ಗಂಟೆಗೆ ಪೂಜೆ ಮಾಡಿರ್ತೀರಲ್ವ, ಇದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹೊಸಲಿನ ಮುಂಭಾಗದಲ್ಲಿ, ಅಂದರೆ ಆಚೆ ಕಡೆಗೆ ಬಲಭಾಗದಲ್ಲಿ ಒಂದು ಮಳೆಗೆ ತಗಲಾಕ್ಬಿಡಬೇಕು ಈ ಗಂಟೆನ. ಆಗ ನಿಮಗೆ ನಿಮ್ಮ ಮನೆಗೆ ರಕ್ಷಣೆಯಾಗಿರುತ್ತೆ, ಆ ಬೇರುಗಳ ರಕ್ಷಣೆ. ಆಯಿತಾ? ಯಾಕಂದರೆ ಅದಕ್ಕೆ ನಾವು ಮಂತ್ರ ಹಾಕಿ ಆ ಬೇರುಗಳಿಗೆ ನಾವು ಒಂದು ಸ್ವಲ್ಪ ಜಾಸ್ತಿ ಪವರ್ ಕೊಟ್ಟಿರ್ತೀವಿ. ಅದರಿಂದಾಗಿ ನಿಮ್ಮ ಮನೆಗೆ ಕಾವಲಿರ್ತವೆ. ಅದಕ್ಕೆ ಪ್ರತಿಯೊಂದು ದಿನ ಕೂಡ ನೀವು ಅದಕ್ಕೆ ಧೂಪ ತೋರಿಸಿದ್ರು ಕೂಡ ಒಳ್ಳೆಯದು, ವಾರಕ್ಕೂ ಒಮ್ಮೆ ಆದರೂ ಕೂಡ ಧೂಪ ತೋರಿಸಿದ್ರು ಒಳ್ಳೆಯದು. ಮತ್ತು ನೀವು ಅರಿಶಿನದ ನೀರನ್ನು ವಾರಕ್ಕೊಂದೇ ಸಲ ಆದರೂ ಮನೆಯಲ್ಲಿ ಪ್ರೋಕ್ಷ ಮಾಡಿಕೊಂಡ್ರೆ ನಿಮ್ಮ ಮನೆ ಒಳಗಡೆ ಇರುವಂತಹ ಯಾವುದೇ ನೆಗೆಟಿವ್ ಎನರ್ಜಿ ಅನ್ನೋದು ಇರೋದಿಲ್ಲ, ಎಲ್ಲ ಕೂಡ ಹೊಡು ಹೋಗುತ್ತೆ. ಸೆಲ್ಲಿಂಗಿ ಮಾಡ್ಬೋದು. ಸೆಲ್ಲಿಂಗಿ ಅಂತಂದರೆ ಸೆಲ್ಲಿಂಗಿ ಅಂತಂದರೆ ಏನು ಗೊತ್ತಾ? ಒಂದು ಕಡ್ಡಿ ಅಂತಂದರೆ ಈ ರೀತಿ ಹಸಿರಾಗಿರುವಂತಹ ಒಂದು ಮರದಲ್ಲಾಗಲಿ ಗಿಡದಲ್ಲಾಗಲಿ ಕಡ್ಡಿ ತಗೊಂಡ್ಬಂದಿರ್ತಾರೆ. ಅದನ್ನು ಒಂದು ಮನುಷ್ಯನ ರೂಪದಲ್ಲಿ ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಯಾರು ಆ ಮನೆಯಲ್ಲಿ ಸಾಯಬೇಕು ಅಂತ ಅವ್ರಿಗೆ ಮನಸ್ಸಲ್ಲಿರುತ್ತೋ ಅವರ ಹೆಸರು ಹೇಳಿ ಅದಕ್ಕೆ ಅವರು ಮಂತ್ರ ಹಾಕಿರ್ತಾರೆ. ಅದನ್ನು ನಾವು ಹೊಡಿಸುವಂಥದ್ದು ಆಗಿರುತ್ತೆ. ಅದಕ್ಕೆ ಅದು ಆ ಸೆಲ್ಲಂಗಿ ಒಣಗುವಷ್ಟರಲ್ಲಿ ಆ ಮನುಷ್ಯರು ಇರೋದಿಲ್ಲ. ಅದರಿಂದ ಅದನ್ನು ನಾವು ತೊಲಗಿಸ್ಬೇಕಂತಂದರೆ, ಎಲ್ಲಾದರೂ ಒಂದು ಜಾಗದಲ್ಲಿ ಇಟ್ಬಿಟ್ಟು ಹೋಗಿರ್ತಾರೆ, ನಮಗೆ ಗೊತ್ತಾಗೋದಿಲ್ಲ. ಅದನ್ನು ತೊಲಗಿಸ್ಬೇಕಂತಂದರೆ ನೀವು ಈ ರೀತಿ ಇಲ್ಲ ಮಾಡ್ಕೋಬೇಕಾಗತ್ತೆ. ಇದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಎಲ್ಲರೂ ಕೂಡ ನೋಡಿ ಎಲ್ಲ ನೀಟಾಗಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ. ಮತ್ತು ಇನ್ನೊಂದು ವಿಷಯ, ಈಗ ಬಾಟಲ್ ಇದೆಯಲ್ಲ, ಈ ಬಾಟಲನ್ನು ಏನು ಮಾಡಬೇಕು? ಈ ಬಾಟಲನ್ನು ಮುಚ್ಚಿದಿರಲ್ವ, ಮುಚ್ಚಳ ತೆಗಿಬಾರ್ದು. ಇದನ್ನು ತಗೊಂಡೋಗಿ ಎಲ್ಲಾದರೂ ಒಂದು ನೀರಿರುವಂತಹ ಬಾವಿ ಒಳಕ್ಕೆ ಹಾಕ್ಬಿಡ್ಬೇಕು. ಇಲ್ಲಾಂದರೆ ದೊಡ್ಡ ಕೆರೆಗಾದರೂ ಹಾಕ್ಬಿಡ್ಬೇಕು. ಅದನ್ನು ಆ ಮುಚ್ಚಳ ತೆಗಿಯಕ್ಕೆ ಹೋಗ್ಬಾರ್ದು. ಮುಚ್ಚಳ ತೆಗೆದ್ರೆ ಮತ್ತೆ ಮನೆಗೆ ಮತ್ತೆ ಅದು ಬಂದು ಸೇರ್ಕೊಂಡ್ಬಿಡತ್ತೆ. ಆಯಿತಾ? ಇಲ್ಲಾಂದರೆ ಎಲ್ಲಾದರೂ ಒಂದು ಜಾಗದಲ್ಲಿ, ಅಂದರೆ ಊತಿಡಬಾರ್ದು, ಬೇಡ, ನೀವು ನೀರಿಗೆ ಹಾಕ್ಬಿಡೋದೇ ಉತ್ತಮ. ಯಾಕಂದರೆ ಮಕ್ಕಳು ಯಾರಾದರೂ ಅದನ್ನು ಅಕಸ್ಮಾತ್ ಮಕ್ಕಳ ಕೈಗೆ ಸಿಕ್ಕಿದರೆ ಹೂತು ಬಂದಾಗ ಅದನ್ನು ಬಿಚ್ಚಿದ್ರೆ ಮತ್ತೆ ಆ ಮಕ್ಕಳಿಗೂ ಪ್ರಭಾವ ಆಗುತ್ತೆ. ಅದರಿಂದಾಗಿ ಇದನ್ನು ಯಾವುದಾದ್ರೂ ಒಂದು ದೊಡ್ಡ ಕೆರೆಗೆ ಎಸೆದುಬಿಟ್ಟು ಬಂದರೆ ತುಂಬಾ ಒಳ್ಳೆಯದು. ಈ ರೀತಿ ನೀವೆಲ್ಲರೂ ಕೂಡ ಮಾಡ್ಕೊಳ್ತೀರಾ ಅಂತ ನನ್ನ ಆಸೆ. ಯಾಕಂದರೆ ನಾನು ಇಷ್ಟು ದಿನ ಇಂಥ ವಿಡಿಯೋಗಳನ್ನು ಬಿಟ್ಟಿರಲಿಲ್ಲ. ನನಗೆ ಯಾಕೋ ಈ ವಿಡಿಯೋ ಬಿಡಬೇಕು,
ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಇದನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ವಿಡಿಯೋ ದೊಡ್ಡದಾಗಿದೆ, ಸ್ವಲ್ಪ ಬೇಜಾರು ಮಾಡ್ಕೊಳ್ದಿರ ನೋಡಿ. ತುಂಬಾ ಒಳ್ಳೆಯದಾಗಲಿ.